ತಾಲೂಕು ಆಡಳಿತವಾಗಿ ಜಿಲ್ಲಾಗೋಷ್ಠಿಗೆ ಆರ್ಥಿಕವಾಗಿ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಪ್ರಮುಖವಾಗಿ ಭಾರತೀಯ ಚುನಾವಣಾ ಆಯೋಗದ ಸೂಚನೆಯ ಮೇರೆಗೆ ಕರ್ನಾಟಕದಲ್ಲಿ 3ನೇ ಹಂತದ SIR ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈಗಾಗಲೇ 2002ರಲ್ಲಿ SIR ಪ್ರಕ್ರಿಯೆ ಆಗಿತ್ತು. ಈಗ ಅದರ ನಂತರ ಇವತ್ತಿನಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿದೆ. ಅದೇ ರೀತಿಯಾಗಿ ನಮ್ಮ ಅಥಣಿ ತಾಲೂಕಿನಲ್ಲೂ ಕೂಡ ಒಟ್ಟು 260 ಮತಗಟ್ಟೆಗಳಿದ್ದಾವೆ. 2,43,842 ಮತದಾರರಿದ್ದಾರೆ. ಸೊ ಹೀಗಿರುವಂತ ಪ್ರತಿ ಮತದಾರರ ಮನೆಗೆ ಇವತ್ತಿನಿಂದ ನಮ್ಮಲ್ಲಿ 260 PLOಗಳನ್ನು ನಾವೇನು ನೇಮಕ ಮಾಡಿದ್ದೀವಿ. ಮತದಾರರು ತಮ್ಮ ಮತದಾರರ ಪಟ್ಟಿಯಲ್ಲಿ ನೀಡಿರುವ ವಿಳಾಸಕ್ಕೆ ಇವತ್ತು PLOಗಳು ಹೋಗಿ ಅವರಿಗೆ ನಮೂನೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಇವತ್ತಿನಿಂದ 2-3 ದಿನದಲ್ಲಿ ಆ ನಮೂನೆಗಳನ್ನೆಲ್ಲರಿಗೂ ತಲುಪುವಂತ ವ್ಯವಸ್ಥೆ ಆಗ್ತದೆ. ನಾವು ಅಥಣಿ ತಾಲೂಕಿನ ಸಮಸ್ತ ಮತದಾರರಲ್ಲಿ ಒಂದು ವಿನಂತಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಿಮಗೆ ನೀಡಿರುವಂತಹ ಎನ್ಯುಮರೇಷನ್ ಫಾರ್ಮ್ ಅನ್ನ ಕಡ್ಡಾಯವಾಗಿ ತಾವು ಭರ್ತಿ ಮಾಡಿ ತಮ್ಮ ಇತ್ತೀಚಿನ ಕಲರ್ ಭಾವಚಿತ್ರವನ್ನ ಆ ನಮೂನೆಗೆ ಅಂಟಿಸಿ ತಮ್ಮ ಸಹಿಯನ್ನ ಮಾಡಿ ಆ ನಮೂನೆಗಳನ್ನ ನಮ್ಗೆ ವಾಪಸ್ ನೀಡಬೇಕು. ಸೊ ಬಂದಿರುವಂತ PLO ಮತ್ತು ನಮ್ಮ ಏನು ಮತಗಟ್ಟೆ ಅಧಿಕಾರಿ ಇರ್ತೀವಿ ಅವರಿಗೆ ಸಹಕಾರ ಕೊಡಬೇಕು. ಯಾರು ಎನ್ಯುಮರೇಷನ್ ಫಾರ್ಮ್ ಅನ್ನ ವಾಪಸ್ ನೀಡುವುದಿಲ್ಲವೋ, ಮರಳಿ BLO ಕೊಡೋದಿಲ್ಲೋ ಅವರು ಡ್ರಾಫ್ಟ್ ಲಿಸ್ಟ್ ಏನು ನಾವು ತಯಾರು ಮಾಡ್ತೀವಿ ಮತದಾರ ಪಟ್ಟಿ, ಆ ಮತದಾರ ಪಟ್ಟಿಯಿಂದ ಹೊರಗುಳಿತಾರೆ. ಸೊ ಹೀಗಾಗಿ ಕಡ್ಡಾಯವಾಗಿ ನಾವು ನೀಡಿರುವಂತಹ ಫಾರ್ಮ್ಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ಅದನ್ನು ಭರ್ತಿ ಮಾಡಿ ಇತ್ತೀಚಿನ ಭಾವಚಿತ್ರದೊಂದಿಗೆ ಸಹಿಯೊಂದಿಗೆ ವಾಪಸ್ ಕೊಡುವಂತ ಕಾಳಜಿಯನ್ನು ಮತದಾರರು ತಗೋಬೇಕು ಅಂತ ಹೇಳಿ ನಾನು ನಮ್ಮ ಪರವಾಗಿ ಕೋರ್ತಾ ಇದ್ದೀನಿ. ಸೊ ಹೀಗಾಗಿ ಅದಲ್ಲದೆ ನಾವು ರಾಜಕೀಯ ಪಕ್ಷಗಳ ಸಹಕಾರವನ್ನು ಈ ವಿಚಾರದಲ್ಲಿ ಕೋರಿದ್ದೀವಿ. ಅವರು ಕೂಡ ಪ್ರತಿ ಮತಗಟ್ಟೆಗೆ ಈಗಾಗಲೇ ನಮಗೆ 2 ಪಕ್ಷಗಳು BJP ಮತ್ತು ಕಾಂಗ್ರೆಸ್ ಪಕ್ಷಗಳಿಂದ ಪ್ರತಿ ಮತಗಟ್ಟೆಗೆ ಒಬ್ಬೊಬ್ರು ಬೂತ್ ಲೆವೆಲ್ ಏಜೆಂಟ್ ಅಂತ ನೇಮಕ ಮಾಡಿದ್ದಾರೆ. ಸೊ ಅವ್ರ ಕೆಲಸ ಏನಂತಂದ್ರೆ ಅವರು ಕೂಡ ಬೂತ್ ಲೆವೆಲ್ ಆಫೀಸರ್ ನಮ್ಮ BLOಗೆ ಸಹಕಾರ ಕೊಡ್ತಾರೆ. ಆಮೇಲೆ ಯಾವುದೇ ರೀತಿಯಾಗಿ ಮತದಾರರಿಗೆ ಅನಕ್ಷರಸ್ತೆ ಇದ್ರೆ ಅಥವಾ ಈ ಫಾರ್ಮ್ ತುಂಬೋ ಬಗ್ಗೆ ತೊಂದರೆ ಇದ್ರೆ ಯಾವುದೇ ಮಾಹಿತಿ ಇದ್ರೂ ಕೂಡ ನಮ್ಮ ಬೂತ್ ಲೆವೆಲ್ ಆಫೀಸರ್ ಜೊತೆ ಬೂತ್ ಲೆವೆಲ್ ಏಜೆಂಟ್ಗಳು ಕೂಡ ಕೆಲಸ ಮಾಡಿ ಈ ಕಾರ್ಯವನ್ನು ಯಶಸ್ವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಈಗಾಗಲೇ ಮತಗಟ್ಟೆ ಅಧಿಕಾರಿಗಳಿಗೆ 2 ಹಂತದ ತರಬೇತಿಯನ್ನು ನೀಡಿದ್ದೀವಿ. ಬೂತ್ ಲೆವೆಲ್ ಏಜೆಂಟ್ಗಳು ರಾಜಕೀಯ ಪಕ್ಷಗಳು ಕೂಡ ಒಂದು ತರಬೇತಿಯನ್ನು ನೀಡಿದ್ದೀವಿ. ಹೀಗಾಗಿ ಯಾವುದೇ ಒಬ್ಬ ಅರ್ಹ ಮತದಾರ ಪಟ್ಟಿಯಿಂದ ಹೊರಗುಳಿಯದಂತೆ, ಅನರ್ಹ ಮತದಾರ ಪಟ್ಟಿಯಲ್ಲಿ ಇಲ್ಲದಿರಂತೆ ಕಾಳಜಿ ವಹಿಸಬೇಕಾಗಿರೋದು, ಆರೋಗ್ಯಕರ ಮತದಾರ ಪಟ್ಟಿಯನ್ನು ಮಾಡಬೇಕಾಗಿರೋದು ನಮ್ಮ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ನಮ್ಮ ಜವಾಬ್ದಾರಿಯಾಗಿದ್ದು ತಾವೆಲ್ಲರೂ ಅದಕ್ಕೆ ಸಹಕಾರ ಕೊಡ್ತೇವೆ ಅಂತ ಹೇಳಿ ನಾನು ಭಾವಿಸ್ತಾ, ಸೊ ಇವತ್ತಿನಿಂದ ಏನು BLOಗಳು ತಮ್ಮ ಮನೆಗೆ ಬರ್ತಾರೆ ಅವರಿಗೆ ಸಹಕಾರ ಕೊಟ್ಟು ತಮ್ಮ ನಮೂನೆಗಳನ್ನು ಭರ್ತಿ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕೋರ್ಕೊತಾ ಇದ್ದೀನಿ. ಸರ್ ನಾವು ಕಳಿಸ್ತೀವಿ, ಅವ್ರಿಗೊಂದು 2 ಸ್ಟಿಕ್ಕರ್ಗಳನ್ನು ಕೊಡ್ತೀವಿ. ಸ್ಟಿಕ್ಕರ್ ಅಲ್ಲಿ ಒಂದು ಪರ್ಪಲ್ ಕಲರ್ ಸ್ಟಿಕ್ಕರ್ ಇರ್ತದೆ. ಅವ್ರ ಮನೆಗೆ ಭೇಟಿ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ನಮೂದು ಮಾಡ್ತಾರೆ. ಆ ಮನೆಯಲ್ಲಿ ಹೋದಾಗ ಆ ವ್ಯಕ್ತಿಗಳು ಲಭ್ಯ ಇಲ್ಲದೆ ಇದ್ರೆ ರೆಡ್ ಕಲರ್ ಸ್ಟಿಕ್ಕರ್ ಅನ್ನ ಕೊಡ್ತೀವಿ. ಯಾರ ಮನೆಯಲ್ಲಿ ಲಭ್ಯ ಇರಲ್ಲ ಅಂತ ಮನೆಗೆ 3 ಬಾರಿ ಬೂತ್ ಲೆವೆಲ್ ಆಫೀಸರ್ ವಿಸಿಟ್ ಮಾಡ್ತಾರೆ. 3 ಬಾರಿನೂ ಅವ್ರು ಬರದೇ ಇದ್ದಾಗ ಇವರು ಒಂದು ಮಹಜರ್ನ ಇಟ್ಕೊಂಡು ಆ ವ್ಯಕ್ತಿಗಳಿಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡು ಮತದಾರ ಪಟ್ಟಿಯನ್ನು ಕೈ ಬಿಡುವಂತ ಸಂಭವ ಇರ್ತದೆ. ಹೀಗಾಗಿ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಇರ್ತದೆ ಪ್ರತಿ ಮತದಾರನ ತಲುಪುವುದು. ಅಷ್ಟಾಗಿ ಲಭ್ಯ ಆಗದೆ ಇದ್ರೆ ಯಾರಾದರೂ ಈಗ ಬೇರೆ ಊರಾಗಿರ್ತೀನಿ ನಾವು ಅಲ್ಲಿ ಸಿಗ್ತಾ ಇಲ್ಲ ಅಂತಂದ್ರೆ ಸಂಬಂಧಪಟ್ಟ ಬೂತ್ ಲೆವೆಲ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಅರ್ಜಿಗಳನ್ನು ತುಂಬಿಕೊಟ್ಟು ಕೂಡ ಮತದಾರ ಪಟ್ಟಿಯಲ್ಲಿ ಉಳ್ಕೊತಾರೆ. ಹೀಗಾಗಿ ಸರ್ಕಾರವನ್ನು ನಾನು ತಾಲೂಕಾಡಳಿತದಿಂದ ಕೋರ್ಕೊತಾ ಇದ್ದೀನಿ. ಒಟ್ಟು ನಮ್ದು 2,43,000 ಮತದಾರ ಪಟ್ಟಿ ಈಗಾಗಲೇ ನಾವು 94% 2,43,842 ಇದರಲ್ಲಿ 94% ಮ್ಯಾಪಿಂಗ್ ಅನ್ನು ನಾವು ಈಗಾಗಲೇ ಮಾಡಿಬಿಟ್ಟಿದ್ದೀವಿ. ಮ್ಯಾಪಿಂಗ್ ಅಂತಂದ್ರೆ 2002 ಮತದಾರ ಪಟ್ಟಿಯಲ್ಲೂ ಇದ್ರು ಅಥವಾ ಸಂಬಂಧಿಕರು ಈಗಾಗಲೇ ಇಲ್ಲಿ ಇದ್ದಾರೆ ಅಂತ ಅಂದ್ರೆ 2,31,000 ಜನ ಸಂಬಂಧಪಟ್ಟ ಈಗಾಗಲೇ ನಮ್ಗೆ ಖಚಿತತೆ ಆಗಿದೆ. 2,43,000ರಲ್ಲಿ 231 ಅಂದ್ರೆ ಅವರು ಮತದಾರ ಪಟ್ಟಿಯಲ್ಲಿ ಉಳಿಯುವಂತ ವ್ಯಕ್ತಿಗಳು ಅಂತ. ಬಟ್ ಅವರು ಕೂಡ ಖಚಿತವಾಗಿ ಫಾರ್ಮ್ ಕೊಡ್ಬೇಕಂತೆ ವಾಪಸ್. ಇನ್ನು 11,000 ಜನಕ್ಕೆ ಸಂಬಂಧಪಟ್ಟಾಗಿ ನಾವು ಕೆಲವರು ಪರ್ಮನೆಂಟ್ಲಿ ಶಿಫ್ಟ್ ಆದವರು ಇರ್ತಾರೆ ಅಥವಾ ಮರಣ ಹೊಂದಿರ್ತಾರೆ, ಇನ್ನು ಮತದಾರ ಪಟ್ಟಿಯಲ್ಲಿ ಉಳಿದಿರ್ತಾರೆ. ಅಂತ ವ್ಯಕ್ತಿಗಳಿಗೆ ಸಂಬಂಧಪಟ್ಟಾಗಿ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊತೀವಿ. ಅವಶ್ಯ ಬಿದ್ದರೆ ಅಂಥದ್ದು ನಾವು ದಾಖಲೆಗಳನ್ನು ಕೇಳ್ಕೊಂಡು ಮುಂದೆ ಅದಕ್ಕೆ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಈ ವಿಷಯವನ್ನು ತಾಲೂಕಿನ ಎಲ್ಲ ಮತದಾರರಿಗೆ ತಲುಪಿಸಿ
ಅವರ ಮತಪಟ್ಟಿಯಲ್ಲಿ ನಿಯೋಜನೆ ತಾವು ಸಹಕಾರ ಕೊಡಬೇಕಂತ ತಾವು 2026 ಇವತ್ತಿನಿಂದ 29/7 ಅಂದ್ರೆ ಒಂದು ತಿಂಗಳ ಮಟ್ಟಿಗೆ BL ಅವರು ಮನೆ ಮನೆ ಭೇಟಿ ಮಾಡ್ತಾರೆ. ಅದ ನಂತರ ಮತಗಟ್ಟೆ 1200ಕ್ಕಿಂತ ಹೆಚ್ಚು ಎಲ್ಲಿ ಮತದಾನ ಆಗುವುದನ್ನು ಗುರುತಿಸಿ ನಾವು ಹೊಸ ಮತಗಟ್ಟೆಯನ್ನು ರಚನೆ ಮಾಡೋದು ಜುಲೈ 29 ನಂತರ ಪ್ರಾರಂಭ ಆಗ್ತದೆ. ಅದಾದ್ಮೇಲೆ ಅವರು ಡ್ರಾಫ್ಟ್ ರೋಲ್ ಅನ್ನ ಆಗಸ್ಟ್ 5ನೇ ತಾರೀಕಿಗೆ ಪ್ರಕಟಿಸ್ತಾರೆ. ಡ್ರಾಫ್ಟ್ ರೋಲ್ ಅಂತಂದ್ರೆ ಯಾರು ನಾವು ಫಾರ್ಮ್ ಗಳನ್ನು ಕೊಟ್ವಿ, ಯಾರು ವಾಪಸ್ ಬಂತು, ಯಾರು ಮತಪಟ್ಟಿಯಲ್ಲಿ ಉಳಿದ್ರು ಅಂತ 5 ಗಂಟೆಗೆ ಗೊತ್ತಾಗುತ್ತೆ ಅವ್ರ ಮತಪಟ್ಟಿಯಲ್ಲಿ ಬಂತು ಇಲ್ಲ ಅಂತ. ಅದ್ರ ನಂತರ ಕೂಡ 2 ಮಂತ್ ಟೈಮ್ ಸಿಗ್ತದೆ. 5/8/2026 3/10/2026 ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಪೀರಿಯಡ್. ಯಾರಾದ್ರೂ ತಪ್ಪಾಗಿ ಬಂದಿದ್ರೆ ನೋಡಿ ಅಂತ ಹೇಳಿ ಅಬ್ಜೆಕ್ಷನ್ ಕೊಡ್ಬೋದು. ಯಾರಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಅಬ್ಜೆಕ್ಷನ್ ಕೊಡ್ಬೋದು. ಅವಾಗ ಕೂಡ ನಾವು ಪರಿಗಣನೆ ಮಾಡಕ್ಕೆ ಅವಕಾಶ ಇರ್ತದೆ. ಅದರ ನಂತರ ನಾವು 7/10/2026 ಒಂದ್ಸರಿ ಫೈನಲ್ ಪಬ್ಲಿಕೇಶನ್ ಮತಪಟ್ಟಿಯನ್ನು ಹಚ್ಚಿಬಿಡ್ತೀವಿ. ಸೊ ಇದು 3 ತಿಂಗಳ ಪ್ರಕ್ರಿಯೆ ಇದೆ. 3 ತಿಂಗಳಲ್ಲಿ ನಮಗೆ ಅತಿ ಮುಖ್ಯ ಇರೋದು ಅಂತಂದ್ರೆ ಈ 1 ತಿಂಗಳು ಈ ಬೂತ್ ಲೆವೆಲ್ ಏಜೆಂಟ್ ಅವರು ಏನು ಬೂತ್ ಲೆವೆಲ್ ಆಫೀಸರ್ ಮತ್ತು ಬೂತ್ ಲೆವೆಲ್ ಏಜೆಂಟ್ ಅವರು ಕ್ಷೇತ್ರ ಮಟ್ಟದಲ್ಲಿ ಏನು ಕಾರ್ಯನಿರ್ವಹಿಸ್ತಾರೆ, ಒಂದೊಂದು ಮನೆಗೆ ಹೋಗಿ ಈ 1 ತಿಂಗಳು ಬಹಳಷ್ಟು ಅವಶ್ಯಕತೆ ಇರೋದ್ರಿಂದ ನಮೂನೆಗಳನ್ನು ನೀಡೋದು, ವಾಪಸ್ ಪಡೆಯೋದು, ಡಿಜಿಟಲೀಕರಣ ಮಾಡೋದು, ಇಷ್ಟು ಕೆಲಸಗಳು ನಮ್ಮ ಕಡೆಯಿಂದ ಆಗ್ತವೆ. ಸೊ ಅದಕ್ಕೆ ತಮ್ಮೆಲ್ಲರೂ ಸಹಕಾರವನ್ನು ನಾನು ಇನ್ನೊಮ್ಮೆ ಇಲ್ಲಿವರೆಗೂ ಫೈನಲ್ ಮಾಡಿದ್ವಿ. ಆ ಮತಪಟ್ಟಿಯಲ್ಲಿ ಇರೋ ಎಲ್ಲ ವ್ಯಕ್ತಿಗಳಿಗೂ ಪ್ರೀ ಪ್ರಿಂಟೆಡ್ ಫಾರ್ಮ್ ಅಂತ ಬರ್ತದೆ. ಅವರೆಲ್ಲರಿಗೂ ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ. ಅದರ ನಂತರ ಯಾರು 18 ವಯಸ್ಸು ತಲುಪ್ತಾರೆ, 1/10/2026 18 ವರ್ಷ ತಲುಪ್ತಾರೆ, ಅದು ಇನ್ನು ಮುಂದೆ ಫಾರ್ಮ್ 6 ಕೊಟ್ಟಿರ್ತೀವಿ, ಅದರ ಮೂಲಕ ತುಂಬೋಕ್ಕಾಗ್ತದೆ. ಹೀಗಾಗಿ ಮತಪಟ್ಟಿಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗೆ ಅನ್ವಯ.